ಓಕೆ, ಸೊ ಬೇಸಿಕಲಿ ನಾನೇನು ಹೇಳಿದೆ ನಿಮಗೆ, ಕನ್ಫ್ಯೂಸಿಂಗ್ ಲೆಟರ್ ಕಾಂಬಿನೇಷನ್. ಇಂಗ್ಲೀಷಲ್ಲಿ ಬಹಳ ಕಷ್ಟ ಇರುವಂತಹ, ತುಂಬ ಕನ್ಫ್ಯೂಸಿಂಗ್ ಆಗಿರುವಂತಹ, ಕಷ್ಟ ಅಂದರೆ ಕನ್ಫ್ಯೂಷನ್ ಅಷ್ಟೆ. ಓಕೆ, ಒಂದು ಲೆಟರ್ ಕಾಂಬಿನೇಷನ್ ಯಾವುದು? OUGH. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಇದರಲ್ಲಿ ನೋಡಿ, OUGH, ಆಟ್, ಥಾಟ್, ಬಾಟ್, ಬ್ರಾಟ್, ಸಾಟ್, ಫಾಟ್. ಸೊ ಪ್ಯಾಟರ್ನ್ ತಿಳ್ಕೊಳ್ಳಿ. ಪ್ಯಾಟರ್ನ್ ಅಂದರೆ ಸೌಂಡ್ ಒಂದೇ ಥರ ಬರುವಂತಹ ಸೌಂಡ್, ಒಂದೇ ಥರ ಯಾವ ಪದಗಳಲ್ಲಿ ಒಂದೇ ಥರ ಬರುತ್ತೆ ಅದನ್ನು ಕ್ಯಾಟಗರೈಸ್ ಮಾಡ್ಕೊಂಡು ಅದನ್ನು ಒಂಥರ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದರಲ್ಲಿ ಆಮೇಲೆ ಗಮನ ಇರಬೇಕು ನಮಗೆ, ಯಾವ ಪ್ಯಾಟರ್ನಲ್ಲಿ ಒಂದೇ ಥರ ಸೌಂಡ್ ಬರ್ತಾ ಇದೆ, ಯಾವ ಥರ ಸೌಂಡ್ ಬರ್ತಾ ಇದೆ, ಅದರಲ್ಲಿ ಏನು ಸ್ಪೆಷಲ್ ಆಗಿ ವಿಶೇಷವಾಗಿ ಏನಿದೆ. ಸೊ ಇಲ್ಲಿ ಆ ಅಂತ ಬಂದಾಗ ಕೊನೆಯಲ್ಲಿ ಎಲ್ಲದರಲ್ಲೂ ಟಿ ಬಂದಿದೆ. ಆಟ್, ಟಿ, ಥಾಟ್, ಟಿ. ಸೊ ಕೊನೆಯಲ್ಲಿ ಟಿ ಬಂದಾಗ ನಾವು ಅದನ್ನು ಅಂತ ಉಚ್ಚಾರಣೆ ಮಾಡಿ ಆಟ್ ಅಂತಲೇ ಹೇಳ್ತೀವಿ. ಎಕ್ಸೆಪ್ಷನ್ ಯಾವುದು? ಒಂದು ಪದ ಮಾತ್ರ ಕೊನೆಯಲ್ಲಿ OUGHT ಇದ್ರೂ ಅದನ್ನು ನಾವು ಡ್ರಾಟ್ ಅಂತ ಹೇಳಲ್ಲ, ಡ್ರೌಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದೊಂದು ನಾವು ನೆನಪಲ್ಲಿ ಇಟ್ಕೋಬೇಕು, ಮತ್ತು ವಿಶೇಷವಾಗಿರುವಂಥದ್ದನ್ನು ಗಮನಿಸಬೇಕು. ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ OUGH ಇದೆ, ಬಟ್ ಇಲ್ಲಿ 4 ಪದದಲ್ಲಿ ಮಾತ್ರ ನಮಗೆ 4 ಮತ್ತು 5 ಅಂದರೆ ಈವನ್ ದೋ ಅನ್ನೋದು ಸೇರುತ್ತೆ. ದೋ, ಆಲ್ದೋ, ಫಾಲೋ, ಡೋ, ಇದರಲ್ಲಿ ಓ ಅಂತ ಬರುತ್ತೆ. OUGH ಇದೆ, ಬಟ್ ಅದನ್ನು ಓ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ OUGH ಇದೆ. ಈ 4 ಪದಗಳು ರಫ್, ಟಫ್, ಇನಫ್, ಸ್ಲಫ್. 4 ಪದಗಳು ನಿಮಗೆ ಅಫ್ ಅಲ್ಲಿ ಎಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಟ್ರಾಫ್, ಕಾಫ್. ಈ 2 ಪದಗಳು ಟ್ರಾಫ್ ಮತ್ತು ಕಾಫ್, ಈ 2 ಪದಗಳು ಮಾತ್ರ ನಿಮಗೆ ಆಫ್ ಅಲ್ಲಿ ಎಂಡ್ ಆಗುತ್ತೆ. ಇದು ಅಫ್ ಅಂತ ಎಂಡ್ ಆಗುತ್ತೆ 4 ಪದಗಳು. ಇವೆರಡು ಪದಗಳು ಆಫ್, ಟ್ರಾಫ್. ಇದನ್ನು ಟ್ರಫ್, ಕಫ್ ಅಂತ ಹೇಳಬಾರ್ದು. ಓಕೆ, ನೆಕ್ಸ್ಟ್ ಇದು ಆವ್. ಈ ಎಷ್ಟು ಪದಗಳು? 3 ಪದಗಳು. ಬಾವ್, ಪ್ಲಾವ್, ಸ್ಲಾವ್. ಈ 3 ಪದಗಳು ಆವ್ ಅಲ್ಲಿ ಎಂಡ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಥ್ರೂ. ಇದೊಂದು ಪದ ವಿಶೇಷವಾಗಿದೆ, ಯಾವುದಕ್ಕೂ ಇದು ಇದೇ ಥರದ ಬೇರೆ ಪದ ಇಲ್ಲ. ಸೊ ಹಾಗಾಗಿ ಥ್ರೂ, ಥರ, ಇವೆರಡು ಇನ್ನೂ ವಿಚಿತ್ರವಾಗಿದೆ. ಸೊ ಅದನ್ನು ವಿಶೇಷವಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬಂದು ಇದು ಬರ. ಸೊ ಇಲ್ಲಿ ನೋಡಿ, BO ತೆಗೆದ್ರೆ ಇದು ರಫ್ ಅಲ್ವಾ? BO ತೆಗೆದ್ರೆ ಇದೇನಾಗುತ್ತೆ? ರಫ್, ರೈಟ್? ಬಟ್ BO ಹಾಕಿದಾಗ ಬರಫ್ ಆಗುತ್ತಾ? ಇಲ್ಲ, ಬರ. BO ಹಾಕಿದಾಗ ಇದನ್ನ ಬರ. ಥರ, ಬರ, ಅವೆರಡು ಒಂದೇ ಥರ ಇದೆ ಅಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ, COUGH ಇದೆ, ವಿಚ್ ಈಸ್ ಕಾಫ್. ಸೊ ಇದು ಹಿಕ್ ಕಾಫ್ ಆಗುತ್ತಾ? ಇಲ್ಲ. ಹಿಕ್ಕಫ್ ಆಗುತ್ತಾ? ಇಲ್ಲ. ಹಿಕಪ್. ಓಕೆ, ಹಿಕಪ್ ಅಂದರೆ ಬಿಕ್ಕಳಿಕೆ. ಸೊ ಅದನ್ನು ನಾವು ಅಮೆರಿಕನ್ ಇಂಗ್ಲೀಷಲ್ಲಿ ಈ ಥರನೂ ಬರೀತಾರೆ, ಹಿಕಪ್ಸ್. ಈ ಥರನೂ ಬರೀತಾರೆ, ಬಟ್ ಕರೆಕ್ಟ್ ಸ್ಪೆಲ್ಲಿಂಗ್ ಕಾಂಬಿನೇಷನ್ ಬಂದು ಇದು ಫಾಲೋ ಮಾಡಬೇಕು. ಓಕೆ, ಇನ್ನೊಂದು ನೋಡಿ, LOUGH ಇದೆ, ಇದನ್ನು ಹೆಂಗೆ ಹೇಳೋದು? HOUGH ಇದೆ, ಇದನ್ನು ಹೆಂಗೆ ಹೇಳೋದು? ಆ್ಯಕ್ಚುಲಿ ಇದು ಜಾಸ್ತಿ ಕಾಮನ್ ಏನಿಲ್ಲ. LOUGHಗೆ ಲಾಕ್, HOUGHಗೆ ಹಾಕ್. ಓಕೆ, ಅದು ಹೆಂಗಾಗುತ್ತೆ ಅನ್ನೋದಕ್ಕೆ ಆ್ಯಕ್ಚುಲಿ ನಾವು ಪ್ರೊನೌನ್ಸಿಯೇಷನ್ನು, ಸ್ಪೆಲ್ಲಿಂಗ್ ಈ ಥರ ಸಮಸ್ಯೆ ಇರೋದು ಅದು ಹಳೆ ಇಂಗ್ಲೀಷ್. ಮುಂಚೆ ಇದೇ ಥರ ಬರೀತಾ ಇದ್ರು, ಆಮೇಲೆ ಕಾಲಕ್ರಮೇಣ ಅದರ ಉಚ್ಚಾರಣೆ ಚೇಂಜ್ ಆಗ್ತಾ ಬಂತು, ಅದರ ಸ್ಪೆಲ್ಲಿಂಗ್ ಹಾಗೆ ಉಳ್ಕೊಳ್ತು.
ಆ ಕಾರಣಕ್ಕೋಸ್ಕರ ಈ ಥರ ಎಲ್ಲ ಕನ್ಫ್ಯೂಷನ್ಸ್ ಇದೆ ನಮಗೆ. ಓಕೆ, ಹಿಸ್ಟ್ರಿ ಹೋದರೆ, ತುಂಬ ಹಿಂದೆ ಹೋದರೆ, ನಾವು ಡೀಪಾಗಿ ಸ್ಟಡಿ ಮಾಡಲಿಕ್ಕೆ ಹೋದರೆ ಅದಕ್ಕೆಲ್ಲ ಕಾರಣ ಸಿಗುತ್ತೆ. ಅಷ್ಟೆಲ್ಲ ಟೈಮ್ ಇಲ್ಲ ನಮಗೆ, ರೈಟ್? ಈಗ ಇದು LOUGH ಲಾಕ್, HOUGH ಹಾಕ್. ಬಟ್ ಇವೆರಡು ಪದಗಳು ಜಾಸ್ತಿ ಇಂಗ್ಲೀಷಲ್ಲಿ ಯೂಸ್ ಆಗಲ್ಲ. ಈ ಲಾಕ್ ಅಂದರೆ ಒಂದು ನೋಡಿ, ಇನ್ ಐರ್ಲೆಂಡ್ ಅ ಲೇಕ್ ಆರ್ ಆನ್ ಇನ್ಲೆಟ್ ಆಫ್ ದ ಸಿ ಆರ್ ಓಷನ್. ಸೊ ಇದನ್ನು ಐರ್ಲೆಂಡಲ್ಲಿ ಮಾತ್ರ ಆ ಪದನ ಯೂಸ್ ಮಾಡ್ತಾರೆ, ಅದಕ್ಕೆ ಮಾತ್ರ ಲಾಕ್ ಅಂತ ಹೇಳ್ತಾರೆ. ಬಟ್ ಕಾಮನ್ ಆಗಿ ಈ ವರ್ಡ್ಸನ್ನು, ಇವೆರಡು ವರ್ಡ್ಸನ್ನು ಜಾಸ್ತಿ ಯೂಸ್ ಮಾಡಲ್ಲ. ಆದರೆ ಇದು ಇದೆ, ಇದರ ಪ್ರೊನೌನ್ಸಿಯೇಷನ್ ಚೇಂಜ್ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಇದು ನೀವು ಬಹಳಷ್ಟು ಜನರಿಗೆ, 98% ಜನರಿಗೆ ಇವೆರಡು ವರ್ಡ್ಸ್ ಗೊತ್ತೇ ಇರೋದಿಲ್ಲ. ಎಲ್ಲೂ ನಮಗೆ ಡಿಕ್ಷನರಿಲಿ ಮಾತ್ರ ಸಿಗುತ್ತೆ ಈ ವರ್ಡ್ಸು. ಎಲ್ಲೂ ನಿಮಗೆ ಪುಸ್ತಕದಲ್ಲಿ, ನ್ಯೂಸ್ ಪೇಪರಲ್ಲಿ ಜಾಸ್ತಿ ಬರೋದಿಲ್ಲ. ಅದು ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದೀನಿ ಅಷ್ಟೇ. ಯಾವತ್ತಾದರೂ ಬಂದರೆ ಆವಾಗ ನಿಮಗೆ ಗೊತ್ತಾಗಬೇಕಲ್ವ. ಮತ್ತು ಇನ್ನೊಂದು ಪದ ನೋಡಿ, ಲಫ್ ಬರ. ಇದನ್ನು LOUGH ಇಲ್ಲಿ ಲಾಕ್ ಆಗುತ್ತೆ, ಬಟ್ ಇಲ್ಲಿ ಲಾಕ್ ಆಗಲ್ಲ, ಇಲ್ಲಿ ಬರ. ಈ ಬರ ಹಾಗೆ ಉಳಿಯುತ್ತೆ, ಲಫ್ ಬರ, ಲಫ್ ಬರ. ಇದರ ಉಚ್ಚಾರಣೆ ಬಂದು ಲಫ್ ಬರ, ಲಫ್ ಬರ. ಓಕೆ, ಐ ಥಿಂಕ್ ಇಟ್ಸ್ ಅ ನೇಮ್ ಆಫ್ ಎ ಪ್ಲೇಸ್, ಒಂದು ಪ್ಲೇಸ್ದು ಹೆಸರು ಅಥವಾ ಇನ್ನೇನೋ ಇರಬೇಕು ಅದು. ಬಟ್ ಪ್ರೊನೌನ್ಸಿಯೇಷನ್ ಲಫ್ ಬರ, ಲಫ್ ಬರ. ಓಕೆ, ನೋಡಿ ಈ ಥರ ಗೊಂದಲಗಳಿಲ್ಲ. ಸೊ ಹಾಗಾಗಿ ನಾವು ಬರೀ ಎ, ಆ, ಬ, ಕ ಇದೇ ನಾವು ಇದನ್ನೇ ಟಾರ್ಗೆಟ್, ಇದನ್ನೇ ಇಟ್ಕೊಂಡ್ರೆ ಆಗೋದಿಲ್ಲ. ಒಂದಷ್ಟು ಕಾಂಬಿನೇಷನ್ಸನ್ನು ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಕಾಂಬಿನೇಷನ್ಸ್ ಅಂದರೆ ಲೈಕ್ ಯಾವ ಥರ ಬರುತ್ತೆ, ಅದು ಬಹಳಷ್ಟು ಕಾಂಬಿನೇಷನ್ಸು ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇದೆಲ್ಲರಿಗೂ ಅರ್ಥ ಆಯ್ತಲ್ಲ? ಸೊ ಅರ್ಥ ಆಗೋದೇನೂ ಇಲ್ಲ, ನೀವು ತಿಳ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಬೇಕಷ್ಟೇ, ರೈಟ್? ಇನ್ನೊಂದು ಕಾಂಬಿನೇಷನ್ ನೋಡಿ, ಇಂಗ್ಲೀಷಲ್ಲಿ ಬಹಳ ನಮಗೆ ಗೊಂದಲ ಸೃಷ್ಟಿಸುವಂತಹ ಕಾಂಬಿನೇಷನ್ಸ್ ಇವು. ಹೆಂಗೆ ಹೇಳೋದು? ಒಂದು ಪ್ಯಾಟ್ರನ್ ಇದೆಯಾ? ಪ್ಯಾಟ್ರನ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ನಾವೇ ಮಾಡ್ಕೋಬೇಕು ಪ್ಯಾಟ್ರನ್ನ. ಈಗ ಇನ್ನೊಂದು ನೋಡಿ, AU. ಈಗ ಇದಕ್ಕೂ ಮುಂಚೆ ನಾವೇನು ನೋಡಿದ್ವಿ? OUGH ಅಲ್ವಾ? OUGH ಪ್ಯಾಟ್ರನ್ ನೋಡಿದ್ವಿ, ಐ ಮೀನ್ ಕಾಂಬಿನೇಷನ್ಸ್ ನೋಡಿದ್ವಿ. ಈಗ AUGH. ಓಕೆ, ಸೊ GH ಆಲ್ಮೋಸ್ಟ್ ಎಲ್ಲ ಕಡೆ ಸೈಲೆಂಟ್ ಆಗಿರುತ್ತೆ, ಇದರಲ್ಲೂ ಸೈಲೆಂಟ್ ಆಗಿರುತ್ತೆ, ಬಟ್ ಕೆಲವು ಕಡೆ ಸೌಂಡ್ ಬರುತ್ತೆ. ಅದೆಲ್ಲಿ ಅಂತ ಹೇಳ್ತೀನಿ. ಈಗ AU ಇದೆ, AUನ ನಾವು ಹೇಗೆ ಪ್ರೊನೌನ್ಸ್ ಮಾಡೋದು? AU ಬಂದಾಗ, AU ಕಾಮನ್ ಆಗಿ ಬಂದಾಗ ನಿಮಗೆ AU ಇಸ್ ಈಕ್ವಲ್ ಟು O ಇಸ್ ಈಕ್ವಲ್ ಟು AW. ಇದೇ ಸೌಂಡು, AUದು ಸೌಂಡು O ಸೌಂಡ್ ಅಂದರೆ O ಅಂದರೆ ಆ, O ಅಲ್ಲ, AU ಆ. AU ಬಂದಾಗೆಲ್ಲ ಆ ಅಂತಾನೆ ಹೇಳ್ಬೇಕು ನಾವು. ಓಕೆ, ಆ. ಬಟ್ ಎಲ್ಲೆಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ನೋಡೋಣ. ಇಲ್ಲಿ ನೋಡಿ, TAUGH ಎಲ್ಲ AUGHನ ನಾನು ನಿಮಗೆ ಫೋಕಸ್ ಮಾಡಿದ್ದೀನಿ. AUGH, ರೈಟ್? ಎಲ್ಲದರಲ್ಲೂ AUGH ಇದೆ. ಬಟ್ ಒಂದೇ ಥರ ಪ್ರೊನೌನ್ಸ್ ಮಾಡ್ತೀವಾ? ನೋಡಿ, ಲೆಟ್ಸ್ ಸಿ. TAUGH, ಥಾಟ್. TAUGH ಬಂದಾಗ ನಾವೇನು ಹೇಳಬೇಕು? ಥಾಟ್. ಅದೇ ಥರ CAUGH, ಸೇಮ್. ಸಿ ಸೌಂಡ್ ಏನು? ಕಾಟ್, ಕಾಟ್, ಥಾಟ್, ರೈಟ್? ನೆಕ್ಸ್ಟ್ ಅದೇ AUGHಗೆ ನಾವು TER ಹಾಕಿದಾಗ, ಡಿ ಹಾಕಿದಾಗ ಏನಿರುತ್ತೆ ಅದೇ ಸೇಮ್ ಪ್ರೊನೌನ್ಸಿಯೇಷನ್ ಬರುತ್ತೆ. ಥಾಟ್, ಕಾಟ್, ಡಾಕ್ಟರ್. ಅಂದರೆ AUGH ಸೌಂಡ್ ಏನಿದೆ? ಆ, ಡಾಟರ್. ಸೇಮ್ ಅಗೇನ್ SL ಹಾಕಿ ಅಗೇನ್ TER ಹಾಕಿದ್ರೆ ಸೇಮ್ ಆ ಅದೇ ಬರುತ್ತೆ ನಿಮಗೆ. ಆ. ಥಾಟ್, ಕಾಟ್, ಡಾಟರ್, ಸ್ಲಾಟರ್. ಆ, ರೈಟ್? ಆಮೇಲೆ ಈಗ ಆ ಕಡೆ ಈ ಕಡೆ ಇರೋದು ನಾವು ಫೋನಿಕ್ಸ್ ಬ್ಲೆಂಡಿಂಗಲ್ಲೇ ಹೇಳ್ಬೋದಲ್ವಾ? ಸೊ ಡಿಸ್ಟ್ರ, ಇಲ್ಲಿ ಇದನ್ನು ಹೇಗೆ ಹೇಳೋದು? ಸೇಮ್ ಅದೇ ಆನೇ ಬರುತ್ತೆ. ಡಿಸ್ಟ್ರಾಟ್, ಓಕೆ? ಸೊ ಇದು ಡಾಟರ್, ಇದು ಸ್ಲಾಟರ್. ಡಾಟರ್, ಸ್ಲಾಟರ್, ಡಿಸ್ಟ್ರಾಟ್. ನೆಕ್ಸ್ಟ್ ಸೇಮ್ ಫ್ರಾಟ್. ಇದು ಇಲ್ಲೇ ಚೇಂಜ್ ಆಗೋದು. ಇದೊಂದು ಪದ ಮಾತ್ರ ಆ ಪ್ಯಾಟ್ರನ್ನಲ್ಲಿ ಬರೋದಿಲ್ಲ. ಇದನ್ನು ಮಾತ್ರ ನಾವು ಡ್ರಾಫ್ಟ್, ಒಂದು ಪದ ಮಾತ್ರ. ಓಕೆ, ಅಂದರೆ ಇಲ್ಲಿ ಎಲ್ಲ AUGH T ಇದೆ. ಎಲ್ಲ ಪದದಲ್ಲೂ AUGH T ಇದೆಯಾ? AUGH T, ರೈಟ್? ಇಲ್ಲಿವರೆಗೆ AUGH ಇದೆ, ಇಲ್ಲೂ ಇದೆ. ಬಟ್ ಇಲ್ಲಿವರೆಗೆ ಇದನ್ನು ನಾವೇನು ಹೇಳ್ತೀವಿ? ಆ. ಇಲ್ಲಿವರೆಗೆ AUGH ಸೌಂಡು ಆ, ಬಟ್ ಇದರಲ್ಲಿ ಆ. ಡ್ರಾಫ್ಟ್,
ಇದನ್ನು ನಾವು ಡ್ರಾಫ್ಟ್ ಅಂತ ಹೇಳಲ್ಲ, ಡ್ರಾಫ್ಟ್ ಡ್ರಾಫ್ಟ್ ಡ್ರಾಫ್ಟ್. ನೆಕ್ಸ್ಟ್ ಇದು ಹಾಗೆ ಇದ್ರ ಆನೆ ಬರುತ್ತೆ, ಆ ಲಾಫ್ಟರ್ ಲಾಫ್ಟರ್, LAUGH ಲಾಫ್ ಲಾಫ್. ಸೊ ಇದೇನು ಡ್ರಾಫ್ಟ್ ಲಾಫ್ಟರ್ ಲಾಫ್. ಇನ್ನೊಂದು ವಿಚಿತ್ರ ನೋಡಿದ್ದೀರಾ, ಇಲ್ಲಿ ಇದೇ ಥರದ್ದು ಕಾಂಬಿನೇಷನು ಈ ಸೆಟ್ಟಲ್ಲಿ ಎಲ್ಲಿದೆ ಹೇಳಿ ನೋಡೋಣ. LAUGHTER ಇದೆ, ಒಂದು ಅಕ್ಷರ ಎಕ್ಸ್ಟ್ರಾ ಇದೆ, ಎರಡಿದೆ. ಹಾಂ, ಎರಡಿದೆ, ಇವೆರಡಿದೆಯಲ್ವಾ? ಸೊ ಇದಕ್ಕೆ ನೋಡಿ, ನಾವು ಎಸ್ ಹಾಕಿದ್ರೆ ಏನಾಗುತ್ತೆ? ಸ್ಲಾಟರ್. ಬಟ್ ಎಸ್ ತೆಗೆದ್ರೆ ಅಲ್ಲ, ಲಾಫ್ಟರ್. ಲಾಫ್ ಲಾಫ್ ಇದೆಯಲ್ಲ, ಲಾಫ್ ಅಂದರೆ ನಗುವುದು, ಲಾಫ್ ಅಂದರೆ ನಗು. ಲಾಫ್ಟರ್ ಅಂದರೆ ಲಾಫ್ ಅಂದರೆ ನಗು ಅನ್ನೋ ಕ್ರಿಯೆ. ಲಾಫ್ಟರ್ ಅಂದರೆ ಏನನ್ಬೋದು? ನಗುವಿನ ನಾಮಪದ. ಓಕೆ, ನೌನ್ ಫಾರ್ಮ್ ಆಫ್ ಲಾಫ್ಟರ್. ಲಾಫ್ ಲಾಫ್ಟರ್. ಇಲ್ಲಿ ನಾವು ಎಫ್ ಬರ್ತಾ ಇದೆ, GH ಎಫ್ ಸೌಂಡ್ ಆಗ್ತಾ ಇದೆ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. GH ಎಫ್ ಸೌಂಡ್ ಬರ್ತಾ ಇದೆ, ಲಾಫ್ಟರ್ ಲಾಫ್ಟರ್. ಅದೇ ನಾವು ಇಲ್ಲಿ ಎಸ್ ಹಾಕಿದ್ರೆ ಸ್ಲಾಫ್ಟರ್ ಆಗಲ್ಲ, ಸ್ಲಾಟರ್. ಅಂದರೆ GH ಎಫ್ ಸೌಂಡ್ ಏನು ಬರುತ್ತೆ ಅದು ಬರೋದಿಲ್ಲ. ಸೊ ಇಲ್ಲಿ ಡಾಟರ್ ಸ್ಲಾಟರ್, ಇದು ತೆಗೆದ್ರೆ ಲಾಫ್ಟರ್, ಇದು ಹಾಕಿದ್ರೆ ಸ್ಲಾಟರ್, ತೆಗೆದ್ರೆ ಲಾಫ್ಟರ್. ಸ್ಲಾಟರ್ ಲಾಫ್ಟರ್ ಒಂದೇ ಅಕ್ಷರದ ವ್ಯತ್ಯಾಸ ಇರೋದ್ರಿಂದ ಅಲ್ಲಿ ಕಂಪ್ಲೀಟ್ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಒಂದರಲ್ಲಿ ಎಫ್ ಆ್ಯಡ್ ಆಗುತ್ತೆ, ಆ ಇರೋದು ಆ ಅಂತ ಆಗುತ್ತೆ. ಓಕೆ, ಇದನ್ನು ತುಂಬ ಕೇರ್ಫುಲ್ಲಾಗಿ ನಾವು ಏನೋ ಪ್ರಾಕ್ಟೀಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಥರ ನಾವು ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ಪದೇ ಪದೇ ಓದೋದು ಬರೆಯೋದ್ರಿಂದ ನಮಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಅಬ್ಸರ್ವೇಷನ್ ಫಸ್ಟು ಅಬ್ಸರ್ವ್ ಮಾಡಿ ಎಲ್ಲಿ ಬರುತ್ತೆ. ಇನ್ನು ಒಂದಿಷ್ಟು ಪದಗಳಲ್ಲಿ ಈ ಥರ ಬರುತ್ತೆ, ಇದರಲ್ಲಿ ಈ ಥರ ಇಷ್ಟು ಚೇಂಜ್ ಆಗುತ್ತೆ ಅಲ್ವಾ? ಸೊ ಇಲ್ಲೆಲ್ಲ ನಿಮಗೆ AUGHT ಇದೆ, AUGHT ಎಲ್ಲದರಲ್ಲೂ AUGHT ಇದೆ. ಇಲ್ಲಿವರೆಗೆ ಇಷ್ಟು ಪದಗಳಲ್ಲಿ ಆಟ್ 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 ಅಂತ ಬರುತ್ತೆ. ಇಲ್ಲಿ ಚೇಂಜ್ ಆಗುತ್ತೆ, ಇದನ್ನು ಆಟ್ ಆಟ್ ಆಗುತ್ತೆ. ಇಲ್ಲಿ ಆಟ್, ಇಲ್ಲಿ ಆ. ಎರಡು ಪದಗಳಲ್ಲಿ ಆಟ್ ಆಟ್ ಅಂತ ತಗೊಳ್ಳಿ. ಆಟ್ 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 ಆಟ್, ಸಾರಿ ಆಟ್ ಆಫ್ಟ್. ಇಲ್ಲಿ ಎಫ್ ಹಾಕಬೇಕು, ಆಫ್ಟ್. ಡ್ರಾಫ್ಟ್ ಆಫ್ಟ್ ಆಫ್ಟ್, ಈ ಥರ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಆಟ್ 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 ಆಫ್ಟ್ ಆಫ್ಟ್ ಆಫ್, ಇಲ್ಲಿ ಟಿ ಇಲ್ಲ, ಆಫ್. ಓಕೆ, ನೆಕ್ಸ್ಟು ಸೇಮ್ ಇಲ್ಲಿ ಇದ್ರ ಸೌಂಡು ಸಹ ನಿಮಗೆ ಆನೇ ಬರುತ್ತೆ. ನ ಆ ಟಿ, ನಾಟಿ. ಸೇಮ್ ಇದಕ್ಕೆ ಸೇರುತ್ತೆ ಇದು. ಓಕೆ, ನ ಆ ಟಿ ನಾಟಿ, ಇದು ಸ್ಲಾಟ್. ಇವೆರಡು ಸೇಮ್ ಇರುತ್ತೆ, ಇವೆರಡು ಸೇಮ್, ಇದಕ್ಕೆ ಓನೇ ಸೇರುತ್ತೆ. ಅಂದರೆ ಇಲ್ಲಿವರೆಗೆ